2024-25ನೇ ನಗರಸಭೆ ನಿಧಿಯಿಂದ 5.6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಾಸಕರು ಮತ್ತು ನಗರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು ಸೇರಿ ಇಂದು 31 ವಾರ್ಡ್ಗಳ ವಿವಿಧ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ತಿಪಟೂರು ನಗರಸಭೆ ವತಿಯಿಂದ 2024-25ನೇ ಸಾಲಿನ ನಗರಸಭೆ ನಿಧಿಯಿಂದ ಸುಮಾರು 5.6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಮಾರು ತಿಪಟೂರಿನ 31 ವಾರ್ಡ್ಗಳಿಗೂ ಅಂದಾಜು ವೆಚ್ಚ ಪ್ರತಿ ವಾರ್ಡ್ಗೆ ಸುಮಾರು 13 ಲಕ್ಷದಂತೆ ರಸ್ತೆ, ಸಿಸಿ ರೋಡ್, ಕಾಂಕ್ರೀಟ್, ಫುಟ್ಪಾತ್, ವಿವಿಧ ರೀತಿಯ ಕಾಮಗಾರಿಗಳನ್ನು ತಿಪಟೂರು ಶಾಸಕ ಕೆ. ಷಡಕ್ಷರಿ, ನಗರಸಭೆ ಅಧ್ಯಕ್ಷೆ ಯಮುನಾ, ಧರಣೇಶ್, ಉಪಾಧ್ಯಕ್ಷೆ ಮೇಘನಾ, ಸುಜಿತ್ ಭೂಷಣ್ ಹಾಗೂ ನಗರಸಭೆಯ ಕೌನ್ಸಿಲರ್ಗಳು ಸೇರಿ ಇಂದು ಎಲ್ಲಾ ವಾರ್ಡ್ಗಳ ಗುದ್ದಲಿ ಪೂಜೆಗಳನ್ನು ನೆರವೇರಿಸಿದರು. ನಂತರ ಮಾತನಾಡಿದ ಶಾಸಕ ಷಡಾಕ್ಷರಿ, ತಿಪಟೂರು ಕ್ಷೇತ್ರದ ನನ್ನ ಜನತೆಗೆ ಮೊದಲ ಆದ್ಯತೆ ಕುಡಿಯುವ ನೀರು, ಚರಂಡಿ, ರಸ್ತೆ. ಹಾಗಾಗಿ ಸುಮಾರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ರೀತಿಯ ಕಾಮಗಾರಿಗಳ ಗುದ್ದಲಿ ಪೂಜೆಗಳನ್ನು ಮಾಡಲಾಯಿತು ಎಂದು ಮಾಹಿತಿ ನೀಡಿದರು. ತಿಪಟೂರು ನಗರ ವ್ಯಾಪ್ತಿಯಲ್ಲಿ 31 ವಾರ್ಡ್ಗಳಿದೆ. ಸುಮಾರು 31 ವಾರ್ಡ್ಗಳಿಗೂ ಅಭಿವೃದ್ಧಿ ಕೆಲಸವನ್ನ ಸರ್ಕಾರದ ವತಿಯಿಂದ ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನು ತಗೊಂಡು ಒಂದು ಸುಮಾರು ಒಂದು 15-16 ಪೂಜೆ ಮಾಡ್ತೇನೆ. ನಾಳೆ 15 ಒಟ್ಟು 31 ಕಾಮಗಾರಿಗಳಿಗೆ ಅಂಗನವಾಡಿನೂ ಸೇರ್ತದೆ, ಮತ್ತೆ ಡ್ರೈನೇಜು, ರಸ್ತೆ, ಹೀಗೆ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ಕೊಡ್ಲಿಕ್ಕೋಸ್ಕರ ಇವತ್ತು ನನ್ನ ನಗರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ಸದಸ್ಯರ ನೇತೃತ್ವದಲ್ಲಿ ಈ ಪೂಜೆನ ನೆರವೇರಿಸ್ಕೊಂಡು ಹೋಗ್ತಾ ಇದ್ವಿ. ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ನಗರವನ್ನ ಸ್ವಚ್ಛವಾಗಿಡಬೇಕು, ನಗರದ ಜನರಿಗೆ ಒಳ್ಳೆ ಶುದ್ಧ ನೀರನ್ನ ಕೊಡಬೇಕು ಕುಡಿಲಿಕ್ಕೆ, ಮತ್ತೆ ವಾತಾವರಣವನ್ನು ಚೆನ್ನಾಗಿರ್ಬೇಕು ಅಂತ ದೃಷ್ಟಿಯಿಂದ ಬೀದಿ ದೀಪ, ರಸ್ತೆ, ಕುಡಿಯುವ ನೀರು ಈ ಯೋಜನೆಯನ್ನ ಹಮ್ಮಿಕೊಂಡು ಕಾಮಗಾರಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ.